ಬಲರಾಮನ ದಿನಗಳು ಸಿನಿಮಾದ ಪಾತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ ಬಂದ ಮೇಲೆ ಗೊತ್ತಾಯಿತು ಇದು ಒಂದು ಕ್ಯಾರೆಕ್ಟರು ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ ಒಂದು ಇಡೀ ಸಿನಿಮಾದ ಕಥೆಯ ಭಾಗವಾಗಿರ್ತೀರ ಹೇಗೆ? ಅದೊಂದು ನಂದು ಸಪ್ರೇಟ್ ಒಂದು ಬಿ ಜಿ ಎಮ್ ಬರುತ್ತೆ. ಆ ಬಿ ಜಿ ಎಮ್ ಬಂದು ಈ ಕ್ಯಾರೆಕ್ಟರ್ ಎಂಟ್ರ್ ಆದಾಗ ಇವನು ಯಾಕಾದರೂ ಬಂದು ಅಂತ ಜನರು ಅಂದ್ಕೊಂಡು ಆ್ಯಸ್ ಅನ್ ಆ್ಯಕ್ಟರ್ ವಿನಯ್ ಗೌಡ ಏನು ಅನ್ನೋದು ಈ ಸಿನಿಮಾ ನನಗೆ ತೋರಿಸಿದೆ. ಈ ಹುಡುಗ ನಮ್ಮ ಹೆಸರನ್ನ ಉಳಿಸ್ತಾನೆ. ನೀವು ವಿನೋದ್ ಸರ್ ಜೊತೆ ಮಾಡುವಾಗ ಅವರಲ್ಲಿ ಇರ್ತಕ್ಕಂಥದ್ದು ಕಂಡುಕೊಂಡಿದ್ದು ಏನು? ನೀವು ಯಾವ ಸ್ಟ್ರೆಂತ್? ವಿನೋದ್ ಸರ್ ಹತ್ರ ಮಾತಾಡಿದಾಗ ಆರಾಮಾಗಿರಿ, ಈ ಪಾತ್ರ ಹೀಗೆ ಇರಬೇಕಾಗಿರೋದು, ಯು ಹ್ಯಾವ್ ಟು ಆ್ಯಕ್ಟ್ ಲೈಕ್ ದಿಸ್, ಅದೆಲ್ಲ ಒಂದು ಮೋಟಿವೇಶನ್ ಕೊಡುತ್ತೆ. ಡೈರೆಕ್ಟ್ರು ಚೈತನ್ಯ ಅವರು ತುಂಬ ಸಾಫ್ಟ್ ಆಫ್ ಸ್ಕ್ರೀನ್ ನೋಡಿದಾಗ ಸೆಟ್ಟಲ್ ಹೆಂಗೆ? ದೀಪಾವಳಿಗೆ ಒಂದು ಸಣ್ಣದ ಬಾಂಬ್ ಹೊಡಿತೀರ ಗೊತ್ತಾ? ಸಣ್ಣದಾಗೆ ಇರುತ್ತೆ, ಹೊಡೆದ್ರೆ ಇಡೀ ಏರಿಯಾ ಕೇಳಿಸುತ್ತೆ. ನೀವು ರೀಲ್ಸಲ್ಲಿ ಬರೀ ಲಾಂಗ್ ಹಿಡ್ಕೊಂಡು ಏನೋ ಮಾಡೋಕ್ಕೆ ಹೋದ್ರಿ, ಅದು ಅವಾಂತರ ಆಯಿತು. ಬಟ್ ರೀಲಲ್ಲಿ ಹಿಡಿತಾ ಇದ್ದೀರ. ಬಲರಾಮ ಆದಮೇಲೆ ನನಗೆ ಇದು ಮಚ್ ಕೇಸ್ ಎಲ್ಲ ಆಯಿತು. ಅದಾದಮೇಲೆ ಇನ್ನೂ ಒಂದು 5 ಸಿನಿಮಾ ಸೈನ್ ಮಾಡಿದೆ. ಈ ಪಾತ್ರದಿಂದ ಈ ಸಿನಿಮಾ ಹೊರಗೆ ಬಂದ ಬಳಿಕ ಬಹುತೇಕ ಇದೇ ರೀತಿಯ ಪಾತ್ರಗಳು ಸಿಗ್ಬೋದಾ ಅಂತ? ಈ ಥರ ಪಾತ್ರಗಳು ಡೆಫಿನೆಟ್ಲಿ ಹುಡ್ಕೊಂಬರುತ್ತೆ. ಸಿನಿಮಾ ಬಂದಮೇಲೆ ಇನ್ನೂ 1-2 ಸ್ಟಾರ್ ಜಾಸ್ತಿ ಆಗ್ಬೋದಾ ಅಂತ ಜನರು ನೋಡಿ ಇಡೀ ಸಿನಿಮಾಗೆ ಟಿಕ್ ಹೊಡೆದು 5 ಸ್ಟಾರ್ ಕೊಡ್ತಾರೆ. ಪುಂಜದಾ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ವಿಲನ್ಗಳು ಹೊಸ ಹೊಸ ಪಾತ್ರಗಳ ಮೂಲಕ ಎಂಟ್ರಿ ಆಗ್ತಾಯಿದ್ದಾರೆ. ಸೊ ಕನ್ನಡಕ್ಕೆ ಮತ್ತೊಬ್ಬ ಹೊಸ ವಿಲನ್ ಎಂಟ್ರಿ ಆಗಿದೆ, ಅದು ಬಲರಾಮನ ದಿನಗಳು ಸಿನಿಮಾ ಮೂಲಕ. ಯಾರು ಆ ವಿಲನ್ ಅಂದ ತಕ್ಷಣ ನೆನಪಾಗೋದು ಒಂದಷ್ಟು ಹೆಸರುಗಳು. ಆದರೆ ಬಲರಾಮನ ದಿನಗಳಲ್ಲಿ ಸದ್ಯಕ್ಕೆ ಹೆಸರಾಗ್ತಾ ಇರೋಂಥವ್ರು ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ. ಇವತ್ತು ವಿನಯ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಜೂನ್ 26ಕ್ಕೆ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾಗಳಲ್ಲಿ ಒಂದು ಅದ್ಭುತವಾದಂಥ ಪಾತ್ರವನ್ನು ಮಾಡಿದ್ದಾರೆ. ಸೊ ಬಿಗ್ ಬಾಸಿಂದ ಬಂದ ತಕ್ಷಣ ಸಿಕ್ಕಂಥ ಸಿನಿಮಾ ಇದು, ಅದ್ಭುತವಾದಂಥ ಪಾತ್ರ. ಆ ಪಾತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಸೂಪರ್ ಸರ್. ಬಿಗ್ ಬಾಸಿಂದ ಬಂದ ತಕ್ಷಣ ಒಂದಷ್ಟು ಸಿನಿಮಾಗಳು ಹುಡ್ಕೊಂಬಂದು ನಿಮ್ಮನ್ನ. ಆದರೆ ಬಲರಾಮನ ದಿನಗಳು ಸಿನಿಮಾದ ಪಾತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ? ಸರ್, ಒಂದು ಚೈತನ್ಯ ಸರು, ಎರಡನೇದು ಶ್ರೇಯಸ್ ಸರು, ಆ್ಯಂಡ್ ಅಫ್ಕೋರ್ಸ್ ನಮ್ಮ ವಿನೋದ್ ಸರು. ಆ್ಯಂಡ್ ಈ ಪಾತ್ರ ಬಂದು ಚೈತನ್ಯ ಸರ್ ಎಕ್ಸ್ಪ್ಲೈನ್ ಮಾಡಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ನನ್ನ ಲೈಫ್ನಲ್ಲಿ ಮಾಡಿಲ್ಲ ಈ ಥರ ಪಾತ್ರ. ಬಿಕಾಸ್ ನಾನು ಪ್ಲೇ ಮಾಡಿರೋದೆಲ್ಲ ಗ್ಯಾಂಗ್ಸ್ಟರ್ಸು, ಕ್ಲಾಸಿ ಗ್ಯಾಂಗ್ಸ್ಟರ್ಸು. ಅದೊಂಥರ ಯೂನಿಫಾರ್ಮ್ ಥರ ಆಗ್ಬಿಟ್ಟಿತ್ತು ನನಗೆ. ಯಾವುದೇ ಸೆಟ್ಟಿಗೆ ಹೋಗೋ ಒಂದು ಬ್ಲೇಸರು, ಒಂದು ವೇಸ್ಟ್ ಕೋಟು, ಒಂದು ಟೈ, ಒಂದು ಕ್ಲಾಸಿ ಆಗಿರೋ ಒಂದು ಗ್ಯಾಂಗ್ಸ್ಟರು, ಒಳ್ಳೆ ಕಾರ್ ಎಂಟ್ರಿ, ಬರೀ ಇದೇ ಹೋಗಿತ್ತು. ಒಂದು ಲೋಕಲ್ಲಾಗಿ ಒಂದು ಹಳೇ ಯಮಹ RX100 ಬೀಡಿ ಹೊಡ್ಕೊಂಡು, ಪಂಚೆ ಹಾಕ್ಕೊಂಡು, ಒಂದು ಲುಂಗಿ, ಒಂದು ನೆಟ್ಟೆಡ್ ಬನೀನ್ ಹಾಕ್ಕೊಂಡು ಎಂಟ್ರಿ ಕೊಟ್ಟಿರೋದು ಫಸ್ಟ್ ಟೈಮು ನನ್ನ ಲೈಫಲ್ಲಿ, ನನ್ನ ಕರಿಯರ್ನಲ್ಲಿ ಕೊಟ್ಟಂಥ ಈ ಕ್ಯಾರೆಕ್ಟರು. ಇನ್ನೊಂದು ಬಿಟ್ಟರೆ ಆ ಪಾತ್ರ ಜೊತೆಗೆ ಆ ಭಾಷೆ. ಹಾಂ ಸರ್, ಅಲ್ವಾ? ಐ ಲವ್ ಇಟ್. ನನಗೆ ಫಸ್ಟ್ ಆಫ್ ಆಲ್ ಒಂದು ಲ್ಯಾಂಗ್ವೇಜ್ನ ಕನ್ನಡ ಮತ್ತು ತಮಿಳ್ನ ಮಿಕ್ಸ್ ಮಾಡಿ ಕನ್ನಡ, ತಮಿಳ್ ಕನ್ನಡ ಮಾತಾಡೋದಕ್ಕೆ ಇಟ್ ವಾಸ್ ಫನ್. ಅದರಲ್ಲಿ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಬಿಕಾಸ್ ಅವ್ರಿಗದು ಎಕ್ಸ್ಪೀರಿಯನ್ಸ್ ಇತ್ತು ಚಿಕ್ಕವಾಗಿದ್ದಾಗ ಫ್ರೇಸರ್ ಟೌನಲ್ಲಿ. ಸೊ ಹಿ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಅವರು ಸಾಕಷ್ಟು ಆ ಲ್ಯಾಂಗ್ವೇಜ್ ಕರೆಕ್ಷನ್ನು, ಬಾಡಿ ಲ್ಯಾಂಗ್ವೇಜು ಅದೆಲ್ಲ ಹೇಳ್ಕೊಟ್ರು ಆನ್ ಸ್ಪಾಟು. ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ದ್ಯಾಟ್. ಓಕೆ. ಟೋಟಲಾಗಿ ಬಲರಾಮ ಹೇಳಬೇಕು ಅಂದರೆ ಇಟ್ ಈಸ್ ಕೈಂಡ್ ಆಫ್ ಸ್ಕೂಲ್ ಫಾರ್ ಮೀ ಸರ್. ಅಂದರೆ ಒಂದು ಆ್ಯಕ್ಟಿಂಗ್ನಲ್ಲಾಗಲಿ, ಟೆಕ್ನಿಕಲ್ ಪಾರ್ಟಾಗಲಿ, ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಲಿ, ಬಾಡಿ ಲ್ಯಾಂಗ್ವೇಜು ಎಲ್ಲ ಕಲಿಸ್ಕೊಟ್ಟಂಥ ಸಿನಿಮಾ ನನಗೆ. ಈಗ ನೀವು ವಿನೋದ್ ಸರ್ ಆಪೋಸಿಟಾಗಿ ನಿಂತ್ಕೋತೀರೋ ಅಥವಾ ಅವ್ರ ಜೊತೆ ನಿಂತ್ಕೊಂಡು ಬೇರೆ ಜೊತೆಗೆ ನಿಂತ್ಕೋತೀರಾ ಅಂತ? ಇಲ್ಲ ಸರ್, ಅನ್ಫಾರ್ಚುನೇಟ್ಲಿ ಆಪೋಸಿಟಾಗಿ ನಿಂತ್ಕೊಳ್ಬೇಕಾಗಿ ಬಂತು. ಸೊ ಆ ಒಂದು ಕ್ಯಾರೆಕ್ಟರು ವಿನೋದ್ ಸರ್ಗೆ ಆಪೋಸಿಟಾಗಿ ನಿಲ್ಲೋ ಅಂಥ ಕ್ಯಾರೆಕ್ಟರು ಕತ್ತಿ. ಆ್ಯಂಡ್ ತುಂಬ ಚೆನ್ನಾಗಿ ಬರೆದಿದ್ರು ಆ ಕ್ಯಾರೆಕ್ಟರ್ನ. ಬೇಸಿಕ್ಲಿ ನನಗೆ ಐಡಿಯಾನೇ ಇರಲಿಲ್ಲ ಈ ಥರ ಒಂದು ಸಿನಿಮಾ ನಡೀತಾ ಇದೆ ಅಂತ. ಚೈತನ್ಯ ಸರ್ದು ನಂಬರ್ ಇತ್ತು ನನ್ನ ಹತ್ರ. ಓಕೆ.
ಸೊ ಕಲೆಕ್ಟ್ ಮಾಡಿದ್ದೆ, ಈ ಥರದ್ದೊಂದು ಸಿನಿಮಾ ನಡೀತಾ ಇದೆ ಅಂತ ನಾನು ಅಪ್ರೋಚ್ ಮಾಡಬೇಕು ಅಂತಿದ್ದೆ. ಬೈ ದೆನ್ ಐ ಗಾಟ್ ಅ ಕಾಲ್. ಸೊ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅಂದ್ಕೊಂಡಿದ್ದು ಐ ಗಾಟ್ ಅ ಕಾಲ್ ಫ್ರಮ್ ಚೈತನ್ಯ ಸರ್ ಸೇಯಿಂಗ್ ದಟ್ ನನ್ನೊಂದು ವಿಡಿಯೋ ಇತ್ತು. ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಬೆಟ್ಟಕ್ಕೆ ಹೋದಾಗ ವಾಪಸ್ ಹೊರಗಡೆ ಬರುವಾಗ ಯಾರೋ ಒಂದು ವಿಡಿಯೋ ಮಾಡಿದರು. ಜಸ್ಟ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಆ ವಿಡಿಯೋ ಆಫ್ಟರ್ ಡಿಸ್ಕಷನ್ ನನಗೆ ಗೊತ್ತಾಗಿದ್ದು, ಚೈತನ್ಯ ಸರು ಮತ್ತು ನಮ್ಮ ಶ್ರೇಯಸ್ ಸರು ಇಬ್ಬರು ಆ ವಿಡಿಯೋನ ನೋಡ್ಬಿಟ್ಟು ಈ ಥರ ಒಂದು ಆ್ಯಟಿಟ್ಯೂಡ್ ಬೇಕು ಈ ಕ್ಯಾರೆಕ್ಟರ್ಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನನಗೆ ಫಾರ್ವರ್ಡ್ ಮಾಡಿದ್ರು ಚೈತನ್ಯ ಸರ್. ಸೂಪರ್. ಐ ವಾಂಟ್ ದಿಸ್ ಕೈಂಡ್ ಆಫ್ ಆ್ಯಟಿಟ್ಯೂಡ್ ಅಂತ ಅಂದ್ಬಿಟ್ಟು. ಅದು ಇಟ್ ವಾಸ್ ಕೈಂಡ್ ಆಫ್ ನಾನು ನಾರ್ಮಲ್ ಆಗಿ ನಡ್ಕೊಂಬರ್ತಾ ಇದ್ದ ವಿಡಿಯೋ. ಸೊ ಐ ಥಾಟ್ ಇಟ್ ವಾಸ್ ವೆರಿ ಈಸಿ. ಬಂದ ಮೇಲೆ ಗೊತ್ತಾಯಿತು ಇದು ಒಂದು ಕ್ಯಾರೆಕ್ಟರು, ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ ಒಂದು ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಆ ವಾಕ್ ವಾಸ್ ಜಸ್ಟ್ ಅ ವೆರಿ ಬೇಸಿಕ್ ಥಿಂಗ್. ಬಟ್ ಯು ಹ್ಯಾವ್ ಟು ಹ್ಯಾವ್, ಅಂದರೆ ತುಂಬ ಜಾಸ್ತಿ ಚೇಂಜಸ್ ಬೇಕು ಆ್ಯಂಡ್ ಆಲ್ಸೋ ತುಂಬ ಕಲಿಯೋದಕ್ಕಿದೆ ಅಂತ ಗೊತ್ತಾದಾಗ ಐ ವಾಸ್ ರಿಯಲಿ ಎಕ್ಸೈಟೆಡ್. ಓಕೆ. ಈ ಸಿನಿಮಾದ ಇಡೀ ಸಿನಿಮಾದ ಕಥೆಯ ಭಾಗವಾಗಿರ್ತೀರಾ ಹೇಗೆ? ಅಫ್ಕೋರ್ಸ್ ಸರ್, ಅಂದರೆ ಸಿನಿಮಾನಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಐ ನಾಟ್ ವಾಚ್ ದ ಮೂವಿ. ಬಟ್ ಔಟ್ ಆ್ಯಂಡ್ ಔಟ್ ನಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದಾಗ ನನಗೆ ಗೊತ್ತಾಗಿದೆ ಏನಂದರೆ ಇಟ್ ಈಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್, ಜನರಿಗೆ ಮಜಾ ಕೊಡುವಂಥ ಕ್ಯಾರೆಕ್ಟರ್. ಅದೊಂದು ನಂದು ಸಪ್ರೇಟ್ ಒಂದು BGM ಬರುತ್ತೆ. ಆ BGM ಬಂದು ಈ ಕ್ಯಾರೆಕ್ಟರ್ ಎಂಟ್ರಾದಾಗ ಇವನು ಯಾಕಾದರೂ ಬಂದು ಅಂತ ಜನರು ಅಂದ್ಕೊಬೇಕು. ಆ ಥರ ಕೋಟ್ಲೆ ಕೊಡುವಂಥ ಕ್ಯಾರೆಕ್ಟರ್ ಇದು. ಓಕೆ. ಅಂದರೆ ನೀವು ಇದುವರೆಗೆ ಒಂದಿಷ್ಟು ಪಾತ್ರಗಳು ಮಾಡಿದ್ದೀರಾ. ಸೊ ಅದು ಎಲ್ಲದಕ್ಕಿಂತ ಭಿನ್ನವಾಗಿ ಮತ್ತೆ ನೆನಪಲ್ಲಿ ಉಳಿಯೋಂಥ ಪಾತ್ರ. 100% ಸರ್. ಇಷ್ಟು ದಿನ ಅಂದರೆ ಬಿಗ್ ಬಾಸ್ನಲ್ಲಿ ನೋಡಿದ್ರು ವಿನಯ್ ಗೌಡನ, ಶಿವನಾಗ್ ನೋಡಿದ್ರು, ಒಂದಷ್ಟು ಸೀರಿಯಲ್ಗಳನ್ನ ನೋಡಿದ್ರು, ಒಂದಷ್ಟು ರಿಯಾಲಿಟಿ ಶೋಗಳನ್ನ ನೋಡಿದ್ರು. ಆ್ಯಸ್ ಅನ್ ಆ್ಯಕ್ಟರ್ ವಿನಯ್ ಗೌಡ ಏನು ಅನ್ನೋದು ಈ ಸಿನಿಮಾ ನನಗೆ ತೋರಿಸಿದೆ. ಸೊ ಜನರಿಗೆ ಆ್ಯಸ್ ಅನ್ ಆ್ಯಕ್ಟರ್ ವಿನಯ್ ಗೌಡ ಏನು ಮಾಡ್ಬೋದು ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ಓಕೆ. ನೀವು ವಿನೋದ್ ಸರ್ ಜೊತೆ ಮಾಡುವಾಗ ಅವರಲ್ಲಿ ಇರ್ತಕ್ಕಂಥದ್ದು ಕಂಡುಕೊಂಡಿದ್ದು ಏನು ನೀವು ಅಂತ, ಯಾವ ಸ್ಟ್ರೆಂತು ಅಂತ? ಸರ್, ವಿನೋದ್ ಸರ್ದು ಒಂದಲ್ಲ ಎರಡಲ್ಲ ಸರ್, ಸಾಕಷ್ಟು ಸ್ಟ್ರೆಂತ್ಗಳಿದೆ. ಒಂದು, ಹಿ ಮೇಕ್ಸ್ ದ ಆಪೋಸಿಟ್ ಕ್ಯಾರೆಕ್ಟರ್ ವೆರಿ ಕಂಫರ್ಟಬಲ್. ಓಕೆ. ಅವ್ರ ಜೊತೆ ಕೆಲಸ ಮಾಡುವಾಗ ಯು ವಿಲ್ ಹ್ಯಾವ್ ದಟ್, ಅಂದರೆ ಈಸ್ ಅ ಸೀನಿಯರ್ ಆ್ಯಂಡ್ ಆಲ್ಸೋ ಹೀಸ್ ಅ ಲೀಡ್ ಆ್ಯಕ್ಟರ್, ಈಸ್ ಅ ಹೀರೋ. ಅವ್ರ ಮುಂದೆ ಮಾಡುವಾಗ ಒಂದು ಚೂರಾದರೂ ಆ ಹಿಡ್ತಾ ಇರುತ್ತೆ. ಕರೆಕ್ಟ್. ಸೊ ಒನ್ಸ್ ಯು ಟಾಕ್ ಟು ಹಿಮ್, ವಿನೋದ್ ಸರ್ ಹತ್ರ ಮಾತಾಡಿದಾಗ ಆ ಕಂಫರ್ಟ್ ಝೋನ್ ಕೊಡ್ತಾರಲ್ಲ, ಇಲ್ಲ ಆರಾಮಾಗಿರಿ, ಈ ಪಾತ್ರ ಹೀಗೆ ಇರಬೇಕಾಗಿರೋದು, ಯು ಹ್ಯಾವ್ ಟು ಆ್ಯಕ್ಟ್ ಲೈಕ್ ದಿಸ್, ಅದೆಲ್ಲ ಒಂದು ಮೋಟಿವೇಶನ್ ಕೊಡುತ್ತೆ. ಕರೆಕ್ಟ್. ಮೋಟಿವೇಶನ್ ಆದಮೇಲೆ ವಾಟ್ ಹ್ಯಾಪನ್ಸ್ ಇಸ್ ಕಾಂಪಿಟೇಷನ್. ನಾನು ಈ ಥರ ಪರ್ಫಾರ್ಮ್ ಮಾಡ್ತೀನಿ, ನೀನು ಈ ಥರ ಪರ್ಫಾರ್ಮ್ ಮಾಡೋದು ಅನ್ನೋದು ಒಂದು ಆ ಕಡೆಯಿಂದ ಮೋಟಿವೇಶನ್ ಬಂದಾಗ ಯು ಫೀಲ್ ಗುಡ್. ಈ ಸಿನಿಮಾನಲ್ಲಿ ಪ್ರತಿಯೊಬ್ಬರು ಆ್ಯಕ್ಟರ್ಗಳನ್ನು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಕೆಲಸ ಮಾಡ್ತಾರೆ. ಆನ್ ಸ್ಕ್ರೀನ್ ಹೆಲ್ದಿ ಕಾಂಪಿಟೇಷನ್. ಓಕೆ. ಇನ್ನೊಬ್ಬರನ್ನ ಕೆಳಗಾಕ್ಬಿಟ್ಟು ನಾನು ಚೆನ್ನಾಗಿ ಬರಬೇಕು ಅನ್ನೋ ಕಾಂಪಿಟೇಷನ್ ಅಲ್ಲ, ನೀನು ಚೆನ್ನಾಗಿ ಮಾಡು, ನಿನ್ಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋ ಥರ ಔಟ್ಪುಟ್ ಚೆನ್ನಾಗಿ ಬರಬೇಕು. ಎಸ್ ಅಲ್ವಾ? ಸೊ ಒಂದು ಸಣ್ಣ ಕ್ಯಾರೆಕ್ಟರ್ ಹಿಂಗೆ ಬಂದೋದ್ರೂ ಏನು ಮಾಡ್ದ ಗುರು ಅಂತ ಅನ್ನಿಸ್ಬೇಕು, ಆ ಥರ ಇದೆ ಸರ್ ಸಿನಿಮಾನಲ್ಲಿ. ಈ ಡೈರೆಕ್ಟ್ರು ಚೈತನ್ಯ ಅವರು ತುಂಬ ಸಾಫ್ಟು, ಅಂದರೆ ನಾವು ಆಫ್ ಸ್ಕ್ರೀನ್ ನೋಡಿದಾಗ ಇವ್ರು ಹಿಂಗೆ ಇರ್ತಾರೆ ಅಂತ, ಬಟ್ ಸೆಟ್ಟಲ್ಲಿ ಹೆಂಗೆ ಅಂತ? ಸರ್, ನೀವು ದೀಪಾವಳಿಗೆ ಒಂದು ಸಣ್ಣದ ಬಾಂಬ್ ಹೊಡಿತೀರಾ ಗೊತ್ತಾ? ಸಣ್ಣದಾಗೆ ಇರುತ್ತೆ, ಸೌಂಡ್ ಜಾಸ್ತಿ ಅಂತ ಹೊಡೆದ್ರೆ ಇಡೀ ಏರಿಯಾಗೆ ಕೇಳಿಸುತ್ತೆ, ಎಕೋ ಆಗುತ್ತೆ, 7 ಸೌಂಡ್ಸ್ ಥರ. ಆ ಥರ ಚೈತನ್ಯ ಸರ್ದು ಕ್ಯಾರೆಕ್ಟರು. ನೋಡೋದಕ್ಕೆ ಅವರು ತುಂಬ ಸಾಫ್ಟಾಗಿ ಕಾಣಿಸ್ತಾರೆ. ಆ ದಿನಗಳು ನಾನು ನೋಡಿದ್ರಿ ಅವ್ರದ್ದು. ಆ ದಿನಗಳಿಂದ ಇಲ್ಲಿವರೆಗೂ ನಿಮ್ಗೆ ಇಷ್ಟು ವರ್ಷ ಗ್ಯಾಪ್ ಏನಕ್ಕೆ ತೊಗೊಂಡಿದ್ದಾರೆ ಅಂತ ತುಂಬ ಕ್ವಶನ್ಗಳು ಕೇಳಿರ್ತೀರ ಬಹುಶಃ ನೀವು. ಆ ಕಲೆಕ್ಟಿವ್ ಆಫ್ ಹಿಸ್ ಇಂಟೆಲಿಜೆನ್ಸ್ ಆ್ಯಂಡ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್ ಹೀಸ್ ಪುಟ್ ಹಿಯರ್ ಇನ್ ದಿಸ್ ಸಿನಿಮಾ. ನೀವು ಆ ದಿನಗಳನ್ನ ಅಷ್ಟು ಎಂಜಾಯ್ ಮಾಡಿದವರು ಬಲರಾಮನ ದಿನಗಳನ್ನ ನೀವು 10x ಎಂಜಾಯ್ ಮಾಡ್ತೀರಾ. ಸೊ ಇಟ್ ಈಸ್ ರಿಯಲಿ ಗುಡ್. ಓಕೆ. ನಿಮಗೆ ಈ ಪಾತ್ರದ ಬಗ್ಗೆ ಹೇಳಿದಾಗ, ಡಿಸೈನ್ ಮಾಡ್ಕೊಂಡಿರೋದೆಲ್ಲ ಹೇಳಿದಾಗ ನಿಮಗೆ ಅನಿಸಿದ್ದೆ ನಾನು ಮಾಡಬಲ್ಲೆನಾ ಅಂತ? ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದಷ್ಟು ಟೈಮ್ ಎಷ್ಟು ಹಿಡೀತು, ಹೇಗೆಲ್ಲ ತಯಾರಿ ಮಾಡ್ಕೊಂಡ್ರಿ ಅಂತ? ಸರ್, ಫಸ್ಟ್ ಆಫ್ ಆಲು ಹೇರ್ ಸ್ಟೈಲು, ಲುಕ್ಕು, ಕಾಸ್ಟ್ಯೂಮು, ಇದು ಒಂದು ಸೆಟ್ ಆಯಿತು. ಸೊ ಆಫೀಸಲ್ಲೇ ಸ್ವಲ್ಪ ಬಿಯರ್ಡ್ ಕಟ್ ಮಾಡೋಣ, ಒಂದು ಸ್ವಲ್ಪ ಹೇರ್ನ ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತೆಲ್ಲ ಕಟ್ ಮಾಡಿ ಅಲ್ಲೇ ಒಂದು ಲುಕ್ ಟೆಸ್ಟ್ ಮಾಡಿ ಇಟ್ ವಾಸ್ ಫೈನಲೈಸ್ಡ್. ಓಕೆ. ಲೇಟರ್ ಆ ಒಂದು ಕಾಸ್ಟ್ಯೂಮ್ಗೆ ಬಾಡಿ ಲ್ಯಾಂಗ್ವೇಜ್ ನೀವು ಕ್ಲಾಸಿಯಾಗಿ ಕೊಡೋದಕ್ಕಾಗೋದಿಲ್ಲ. ಆಗಲ್ಲ. ಕರೆಕ್ಟ್.
ನೋಡಿ ನೀವು ನೋಡ್ತಾ ಇರೋ ಹಂಗೆ ಹೌದು. ಆ ಒಂದು ಲುಕ್ಗೆ ನೀವು ಕ್ಲಾಸ್ ಆಗಿ ಬಂದ್ಬಿಟ್ಟು ಅದೆಲ್ಲ ಮಾಡೋದಕ್ಕಾಗೋದಿಲ್ಲ. ಲೋಕಲ್ ಆಗೇ ಇರಬೇಕು ಆ್ಯಂಡ್ ಡ್ರಾ ಆಗಿರಬೇಕು. ಆ ಬಾಡಿ ಲ್ಯಾಂಗ್ವೇಜ್ನ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಐ ಟೋಲ್ಡ್ ದಿಸ್ ಬಿಫೋರ್ ಆಲ್ಸೋ. ಶ್ರೀರಾಮ್ಪುರಂನಲ್ಲಿ ನನ್ನ ಫ್ರೆಂಡ್ದೊಂದು ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ನೀವು ಈ ತಮಿಳ್ ಕನ್ನಡ ಮಾತಾಡೋದು ಜಾಸ್ತಿ. ಹೋಗಿ ಇಲ್ಲಿ ಅಂತ. ಸೊ ಅಲ್ಲಿ ಹೋಗಿ ಒಂದೆರಡು ದಿನ ಅವನ ಜೊತೆಯಲ್ಲಿ ಇದ್ದು ಅವ್ರ ಫ್ಯಾಕ್ಟ್ರಿ ವರ್ಕರ್ಸ್ ಜೊತೆನಲ್ಲೆಲ್ಲ ಬೆರೆತು ಬ್ರೇಕ್ನಲ್ಲೆಲ್ಲ ಅವರು ಸಿಗರೆಟು ಟೀ ಹೊಡಿಯೋದಕ್ಕೆ ಹೋದಾಗ ಅವ್ರ ಜೊತೆ ಬೇಕ್ರಿಗೆ ಹೋಗಿ ಒಟ್ಟು ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಬ್ಸರ್ವ್ ಮಾಡೋದು. ಅವ್ರದ್ದೊಂಥರ ಮಜವಾಗಿರೋ ಬಾಡಿ ಲ್ಯಾಂಗ್ವೇಜ್ ಇದೆ. ಓಕೆ. ಇನ್ನಡ ಅಪ್ಪ ಅಂದ್ರೆ ನೀ ಆ ಥರ ಒಂದು ತೂಗಿಸ್ಕೊಂಡು ತೇಲಿಸ್ಕೊಂಡು ಮಾತಾಡ್ತಾರೆ. ಮಜವಾಗಿ ಕೇಳಿಸತ್ತದು. ಹೌದು. ಅದನ್ನೆಲ್ಲ ಒಂದು ಅಷ್ಟು ತಿಳ್ಕೊಳೋದಕ್ಕೆ ಟೈಮ್ ತೊಗೊಂಡೆ. ಲೇಟ್ರ್ ಆನ್ ಸೆಟ್ಟಿಗೆ ಬಂದಾಗ ವಿನೋದ್ ಸರ್, ಲೈಕ್ ಐ ಟೋಲ್ಡ್ ಯು, ಫ್ರೇಸರ್ ಟೌನಲ್ಲಿ ಅವ್ರಿಗೆ ಇದ್ದಂಥ ಎಕ್ಸ್ಪೀರಿಯನ್ಸು, ಅವರು ಒಂದಷ್ಟು ಲ್ಯಾಂಗ್ವೇಜ್ಗಳು ಸ್ಲ್ಯಾಂಗ್ಗಳು ಅಂದರೆ ತಮಿಳ್ ಕನ್ನಡ ಹೇಗೆ ಮಾತಾಡೋದು ಅನ್ನೋದು ಒಂದಷ್ಟು ಬ್ರೀಫ್ ಮಾಡಿದ್ರು. ಸೊ ಆಲ್ ಪುಟ್ ಟುಗೆದರ್ ಆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಫಾರ್ಮ್ ಆಯಿತು ಅಂದರೆ ಒಂದು ಶೇಪಿಗೆ ಬಂತು ಅಂದರೆ ಈ ಸಿನಿಮಾನಲ್ಲಿ ಪ್ರತಿಯೊಂದ್ಸಲಿನೂ ಏನೇ ಮಾತಾಡಿದ್ರು ಕೊನೆಗೆ ಒಂದು ಡೈಲಾಗ್ ಇದೆ ಇವನು, ನಾ ಪುರಿಂಜದಾ ಅಂತಾನೆ. ಸೊ ಆ ಒಂದು ಡೈಲಾಗು ಎಲ್ಲ ಡೈಲಾಗ್ನಲ್ಲೂ ಲಾಸ್ಟ್ನಲ್ಲಿ ಅದನ್ನು ಸೇರಿಸ್ಕೊಂಡು ಬಹುಶಃ ಈ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಪದ ಫೇಮಸ್ ಜಾಸ್ತಿ ಆಗುತ್ತೆ, ಹೈಲೈಟ್ ಆಗುತ್ತೆ. ಸೊ ಆ ಥರದ್ದೆಲ್ಲ ದೇರ್ ಆರ್ ಸ್ಮಾಲ್ ಲಿಟಲ್ ಥಿಂಗ್ಸ್ ವಿಚ್ ವರ್ ಇಂಜೆಕ್ಟೆಡ್ ಇನ್ ದಟ್ ಕ್ಯಾರೆಕ್ಟರ್. ಡಬ್ಬಿಂಗ್ ಮಾಡುವಾಗ ಜೊತೆಗೆ ಇದ್ರಂತೆ. ಹೌದು ಸರ್, ಡಬ್ಬಿಂಗ್ ಮಾಡುವಾಗ ಬಿಕಾಸ್ ವಿನೋದ್ ಸರ್ ಪರ್ಸ್ನಲಿ ಅವ್ರು ಡಬ್ಬಿಂಗ್ ಇಲ್ಲ ಅಂತಂದ್ರೂ ವೆಯ್ಟ್ ಮಾಡ್ಕೊಂಡಿದ್ದು ಬಂದು ಹೇಳ್ಕೊಡೋರು. ಈ ಸ್ಲ್ಯಾಂಗ್ ಈ ಥರನೇ ಮಾತಾಡಬೇಕು, ಈ ಲ್ಯಾಂಗ್ವೇಜ್ ಈ ಥರ ಬರಬೇಕು. ಆ್ಯಂಡ್ ಡಬ್ಬಿಂಗ್ ಮಾಡುವಾಗ ನೀವು ನೋಡಿರ್ತೀರ ಆ್ಯಕ್ಟರ್ಸ್ ಯು ಟೆನ್ ಟು ಆ್ಯಕ್ಟ್. ಏನೋ ಅಂದಾಗ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಏನೋ ಅನ್ನೋದಕ್ಕಾಗೋದಿಲ್ಲ. ಬಾಡಿ ಲ್ಯಾಂಗ್ವೇಜ್ ಏನೋ ಆ ಥರನೇ ಬರುತ್ತೆ. ಆವಾಗಲೇ ಆ ಟೋನು ಸೆಟ್ ಆಗೋದು. ಅದೆಲ್ಲ ನೀಟಾಗಿ ಪಕ್ಕದಲ್ಲೇ ಇದ್ಕೊಂಡು ಒಂದೊಂದೂ ಕರೆಕ್ಷನ್ ಮಾಡಿಕೊಂಡು ಹೇಳ್ಕೊಂಡು. ಆ್ಯಂಡ್ ಡೈರೆಕ್ಷನ್ ಟೀಮಿಂದನೂ ಒಬ್ರು ಕೂತಿದ್ರು ತಮಿಳ್ ಬರೋರು ಫಾರ್ ಕರೆಕ್ಷನ್ಸ್. ಸೊ ಅವರು ಡಬ್ಬಿಂಗ್ನಲ್ಲೂ ಒಂದಷ್ಟು ಮಜಾ ಮಾಡಿದ್ದೀವಿ. ಅದೆಲ್ಲ ನನ್ನ ಹತ್ರ ವೀಡಿಯೋಸ್ ಇದೆ, ಒಂದಷ್ಟು ರಿಲೀಸ್ ಆದ್ಮೇಲೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. BTS ಎಲ್ಲ ತುಂಬ ಮಜಾ ಮಾಡಿದ್ದೀವಿ ಡಬ್ಬಿಂಗ್ನಲ್ಲೂ. ಐ ಥಿಂಕ್ ಚೈತನ್ಯ ಸರ್ ರಿಮೆಂಬರ್ಸ್ ಒಂದಷ್ಟು ಇನ್ಸಿಡೆಂಟ್ಗಳಾಯಿತು, ಅದೇ ಫನಿ ಇನ್ಸಿಡೆಂಟ್ಸ್ ವೆನ್ ಡಬ್ಬಿಂಗ್. ಸೊ ಅದೆಲ್ಲ ವೀಡಿಯೋಸ್ ನಾನು ಬಿಡ್ತೀನಿ ಅದ ಒಂದು ಇದು ರಿಲೀಸ್ ಆದಮೇಲೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟೋಟ್ಲಿ. ಪ್ರತಿಯೊಬ್ಬರಿಗೂ ಬೆಳಗ್ಗೆ ಎದ್ದು ಶೂಟಿಂಗ್ ಹೋಗಬೇಕು ಅಂದರೆ ಟೆನ್ಷನ್ ಇರುತ್ತೆ, ಇವತ್ತು ಏನು ಸೀನ್ಗಳಿರುತ್ತೆ, ಹೇಗೆ ಪರ್ಫಾರ್ಮ್ ಮಾಡೋದು ಅಂತ. ನನಗೆ ಬಲರಾಮ ಶೂಟಿಂಗಿಂದ ಅಂದರೆ ತುದಿಗಾಲ್ನಲ್ಲಿ ನಿಲ್ತಿದ್ದೆ, ಬಲರಾಮ ಶೂಟಿಂಗು ಲೆಟ್ಸ್ ಗೋ ಅಂತ. ಇಲ್ಲ, ಮಜಾ ಬರ್ತಿತ್ತು ನನಗೆ. ಇಟ್ ಈಸ್ ನಾಟ್ ಅಬೌಟ್ ಈಸಿ. ಮಜಾ ಅಂದರೆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಆ ಒಂದು ಕ್ಯಾರೆಕ್ಟರ್ ಕೊಡ್ತಾ ಇದ್ದಂಥ ಮಜಾನೇ ಬೇರೆ. ಅಲ್ಲಿ ಹೋಗಿ ಆ ಕಾಸ್ಟ್ಯೂಮ್ ಹಾಕೊಂಡಿದ ತಕ್ಷಣ ಬಾಡಿ ಲ್ಯಾಂಗ್ವೇಜು ಒಂದದ್ದು ಸ್ಟೈಲು ಅದು ಬಂದ್ಬಿಡೋದು ಆಟೋಮೆಟಿಕ್ ಆಗಿ. ಸೊ ಇಟ್ ಈಸ್ ಗಿವನ್ ಮೀ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್, ಲಾಡ್ ಆಫ್ ಫನ್ ಮೂಮೆಂಟ್ಸ್. ಒಳ್ಳೆ ಮಜಾ ಕೊಟ್ಟಿದ್ದಾನೆ. ಮೋಸ್ಟ್ಲಿ ಆ ಡಿಸೈನ್ ಮಾಡಿರೋ ಪಾತ್ರನೇ ಹಂಗಿದೆ. ಹೌದು, ಅದ್ಭುತವಾಗಿ ಮಾಡಿದ್ದಾರೆ. ಎಸ್. ನೀವು ರೀಲ್ಸಲ್ಲಿ ಬರೀ ಲಾಂಗ್ ಹಿಡ್ಕೊಂಡು ಏನೋ ಮಾಡೋಕ್ಕೆ ಹೋದ್ರಿ, ಅದು ಅವಾಂತರ ಆಯಿತು. ಬಟ್ ರೀಲಲ್ಲಿ ಹಿಡಿತಾ ಇದ್ದೀರಲ್ಲಿ. ಹೌದು ಸರ್. ಹೆಂಗೆ ಅನಿಸ್ತದೆ? ಕೆಲವೊಮ್ಮೆ ಹ್ಯಾಪಿ ಅನ್ಸುತ್ತೆ, ಆಗ್ಬಿಡುತ್ತೆ. ಹೌದು. ಇನ್ನೊಂದು ಆ್ಯಕ್ಚುಲಿ ಬೇಸಿಕ್ಲಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಆಲ್ ದಿಸ್ ಲಾ ಆ್ಯಂಡ್ ಆರ್ಡರ್ ಪೀಪಲ್. ಎಲ್ಲರೂ ಅದನ್ನು ಏನು ಆ ಇನ್ಸಿಡೆಂಟ್ನ ಕರೆಕ್ಟ್ ಮಾಡಿದ್ರು, ಇಟ್ ಈಸ್ ನಾಟ್ ರೈಟ್ ಅನ್ನೋದು. ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಬಿಕಾಸ್ ಒಂದು ವಿಚಾರ ಆದಾಗ ಅದರಿಂದ ಕಳ್ಕೊಳೋದು ಇರುತ್ತೆ, ಪಡ್ಕೊಳೋದು ಇರುತ್ತೆ. 100%. ಸೊ ಆ ಜರ್ನಿನಲ್ಲಿ ತುಂಬ ನನಗೆ ಒಂದು ಏನು ಮಾಡಿಬಿಟ್ಟೆ, ನಾನು ಯಾವತ್ತೂ ಈ ಥರ ತಪ್ಪು ಮಾಡೋನಲ್ವಲ್ಲ ನಾನು. ಏನೇ ಮಾಡಿದ್ರು ಯೋಚನೆ ಮಾಡೋನು ನಾನು. ಈ ಥರ ಯಾಕೆ ಈ ಥರ ಒಂದು ಸಿಲಿ ವಿಷಯ ಆಯಿತು ಅನ್ನೋದು ಯೋಚನೆ ಮಾಡಿದಾಗ ಆ ಒಂದು ಆ ಒಂದು ರನ್ನಲ್ಲಿದ್ದೆ. ಬಟ್ ದೆನ್ ಅದೆಲ್ಲ ಮುಗೀತಾ ಎಲ್ಲ ಕ್ಲೋಸ್ ಆದಮೇಲೆ ಪರವಾಗಿಲ್ಲ, ಅಂದರೆ ಗುಡ್, ಐ ಲರ್ನ್ ಸಮಥಿಂಗ್ ಫ್ರಮ್ ದಿಸ್. ಆ್ಯಂಡ್ ಜನರಿಗೂ ಪರಿಚಯ ಆದೆ ನಾನು ಇದರಿಂದ. ಕರೆಕ್ಟ್. ಆ್ಯಂಡ್ ಆಫ್ಟರ್ ಅದಾದಮೇಲೆ ಇನ್ನೂ 4 ಸಿನಿಮಾ ಸಿಕ್ತು ನನಗೆ. ಆ್ಯಂಡ್ ಎಲ್ಲ ಆ ಥರ ಕ್ಯಾರೆಕ್ಟರ್ಸೇ ಸಿಕ್ತು. ಸೊ ಐ ವಾಸ್ ಲೈಕ್, ಓಕೆ, ಏನಾದರೂ ಒಂದು ಆಗ್ತಿದೆ ಅಂದರೆ ಒಳ್ಳೇದಕ್ಕೆ ಆಗತ್ತೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ. ಸೊ
ಸೊ ದಿಸ್ ಇಸ್ ಇಟ್ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗಿದ್ದು. ಮಾಡಿದ ತಪ್ಪಲ್ಲ, ಆದರೆ ಆಕಸ್ಮಿಕವಾಗಿ ಆಗಿದ್ದು ಎಸ್, ಎಲ್ಲದೂ ಒಳ್ಳೆಯದಕ್ಕೆ ಆಗಿದೆ ಅಂತ ಅನ್ಕೋಬೇಕು ಎಕ್ಸಾಕ್ಟ್ಲಿ ಸರ್. ಅಲ್ವಾ? ಹೌದು ಸೊ ಬಹುಶಃ ನಿಮಗೆ ಈ ಪಾತ್ರದಿಂದ ಈ ಸಿನಿಮಾ ಹೊರಗೆ ಬಂದ ಬಳಿಕ ಬಹುತೇಕ ಇದೇ ರೀತಿಯ ಪಾತ್ರಗಳು ಸಿಗ್ಬೋದಾ ಅಂತ ಸರ್. ಒಂದು ಹುಡ್ಕೊಂಬಂದು ಇಂಥ ಕ್ಯಾರೆಕ್ಟರ್ ಬಂದರೆ ಈ ಸಿನಿಮಾ ನೋಡಿದ್ಮೇಲೆ ದಿಸ್ ಇಸ್ ಲೈಕ್ ಶೌಟ್ ಔಟ್ ಟು ದ ಹೋಲ್ ಇಂಡಸ್ಟ್ರಿ. ಈ ಸಿನಿಮಾ ನೋಡಿದ್ಮೇಲೆ ಈ ಕ್ಯಾರೆಕ್ಟರ್ಗಳು, ಈ ಸಿನಿಮಾನಲ್ಲಿ ಒಂದೊಂದು ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ದೇ ಹವ್ ಪ್ಲೇಡ್ ಇಟ್ ಸೋ ವೆಲ್. ಆ ಒಂದು ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಸಿನಿಮ್ಯಾಟಿಕ್ ಆಗಿ ಚೈತನ್ಯ ಸರ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಪಾತ್ರಗಳನ್ನು ದೇ ವಿಲ್ ಬಿ ಸೆಟಲ್ಡ್ ಇನ್ ಇಂಡಸ್ಟ್ರಿ. ಅಂದರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಪಾತ್ರಗಳು. ಆ್ಯಂಡ್ ಈ ಥರ ಪಾತ್ರಗಳು ಡೆಫಿನೆಟ್ಲಿ ಹುಡ್ಕೊಂಬರುತ್ತೆ ನೆಕ್ಸ್ಟ್ ಬರೋ ಸಿನಿಮಾಗಳಲ್ಲಿ. ಆ ಬಾಡಿ ಲ್ಯಾಂಗ್ವೇಜ್ಗಾಗಲಿ ಅಥವಾ ಬರೀ ನಂದು ಅಂತ ಹೇಳ್ತಿಲ್ಲ, ರೈ ಕ್ಯಾರೆಕ್ಟರ್ ಮಾಡಿರೋರು, ಎವ್ರಿ ಒನ್, ಪ್ರತಿಯೊಬ್ಬರ ಕ್ಯಾರೆಕ್ಟರನ್ನು ಎಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಮಾಡೋರು ಅಷ್ಟೇ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಅನಿಸಿಲ್ಲ. ಚಿಕ್ಕ ಚಿಕ್ಕ ಹುಡುಗರು ಇರೋರು ಅವ್ರೂ ಅನಿಸಿಲ್ಲ. ಎವ್ರಿ ಒನ್ ಹ್ಯಾವ್ ಪ್ಲೇಡ್ ದೇರ್ ಕ್ಯಾರೆಕ್ಟರ್ಸ್ ಟು ದ 100%. ಮೀನ್ ಕ್ಯಾಪ್ಟನ್ ಹಂಗಿದಾರಲ್ವ, ಹೌದು, ಅದು ಇಂಪಾರ್ಟೆಂಟ್. ಆ್ಯಂಡ್ ಒಂದು ಚೈತನ್ಯ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹಿ ಗಿವ್ಸ್ ಯು ಫ್ರೀ ಹ್ಯಾಂಡ್. ಆ್ಯಕ್ಟಿಂಗ್ ಹೇಳ್ಕೊಡೋದಿಲ್ಲ, ಹಿಂಗೆ ಮಾಡಬೇಕು ಅಂತ. ನಿನ್ನ ಕ್ಯಾರೆಕ್ಟರ್ ಇದು, ಶೋ ಮಿ ಯುವರ್ ಟ್ಯಾಲೆಂಟ್ ಅನ್ನೋದು ಚೈತನ್ಯ ಸರ್. ಆ ಥರ ಒಂದು ಫ್ರೀ ಹ್ಯಾಂಡ್ ಕೊಟ್ಟಾಗ ನಮಗೆ ಕಂಫರ್ಟಬಲ್ ಆಗುತ್ತಲ್ಲ ಆ್ಯಸ್ ಅನ್ ಆರ್ಟಿಸ್ಟ್. ಓಕೆ, ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಒಂದು ಔಟ್ಪುಟ್ ಬಂದಾಗ ಇಟ್ ಲುಕ್ಸ್ ಗುಡ್. ಒಂದು ಆನ್ಸರ್ನ 10 ಥರ ಹೇಳ್ಬೋದು ಸರ್. ಆ 10 ಥರದಲ್ಲಿ ಬೆಸ್ಟ್ ಯಾವ ಆನ್ಸರು ಅಂತ ತೊಗೊಂಡು ಟೀಚರ್ ಹತ್ರ ಹೋದಾಗ ಒಂದು ವೆರಿ ಗುಡ್ ಅಂತ ಟಿಕ್ ಹಾಕ್ಬಿಟ್ಟು ಒಂದು ಸ್ಟಾರ್ ಹಾಕಿದಾಗ ಖುಷಿ ಆಗುತ್ತಲ್ಲ, ಆ ಖುಷಿ ನನಗೆ ಚೈತನ್ಯ ಸರ್ ಕೊಡೋರು. ಸೂಪರ್. ಕೊಟ್ಟಿದ್ದಾರೆ ಆಲ್ರೆಡಿ 100% ಕೊಟ್ಟಿದ್ದಾರೆ. ಸಿನಿಮಾ ಬಂದಮೇಲೆ ಇನ್ನೂ 1-2 ಸ್ಟಾರ್ ಜಾಸ್ತಿ ಆಗ್ಬೋದಾ ಅಂತ. ಸರ್, ಸಿನಿಮಾ ಬಂದಮೇಲೆ ಜನರು ನೋಡಿ ಇಡೀ ಸಿನಿಮಾಗೆ ಟಿಕ್ ಹೊಡೆದು 5 ಸ್ಟಾರ್ ಕೊಡ್ತಾರೆ. ಸೂಪರ್, ಅದು ಗ್ಯಾರಂಟಿ. ಆ ಕಾನ್ಫಿಡೆನ್ಸ್ ಇದೆ 100%. ಬಹುಶಃ ಬಿಗ್ ಬಾಸ್ ವೇದಿಕೆ ಹೋಗಿ ಬಂದಾಗಿಂದ ಒಂದಿಷ್ಟು ಹೌದು ಸರ್, ಬದಲಾವಣೆ ಆಗಿದೆ. ಹೌದು, ಅಂದರೆ ವೃತ್ತಿ ಜೀವನದಲ್ಲಿ. ಸರ್, ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಒಂದು ಬಿಲರಂಗ ಭಾಷಾ ಓಕೆ ಫಸ್ಟ್ ಆಫರ್ ಬಂತು. ಆಮೇಲೆ ದರ್ಶನ್ ಸರ್ದು ಡೆವಿಲ್ ಬಂತು. ಅದಾದಮೇಲೆ ಬಂದಿದ್ದೆ ನನಗೆ ಬಲರಾಮನ ದಿನಗಳು. ಬಲರಾಮನ ದಿನಗಳಿಗೆ ಕಾಲಿಟ್ಟಿದ ತಕ್ಷಣ ಐ ಥಿಂಕ್ ಯುನೋ ಇಟ್ ಬ್ರಿಂಗ್ಸ್ ಲಕ್ ಅಂತಂತಾರಲ್ಲ, 3ನೇ ಸಿನಿಮಾ ಬಲರಾಮ ಬಂದಿದ ತಕ್ಷಣ ಐ ಗಾಟ್ 5 ಅದರ್ ಆಫರ್ಸ್. ಬಲರಾಮ ಆದಮೇಲೆ ನನಗೆ ಇದು ಮಚ್ ಕೇಸ್ ಎಲ್ಲ ಆಯಿತು. ಅದಾದಮೇಲೆ ಇನ್ನೂ ಒಂದು 5 ಸಿನಿಮಾ ಸೈನ್ ಮಾಡಿದೆ. ಸೊ ಎಲ್ಲದರಲ್ಲೂ ಒಂದೊಂದು ಪರ್ಟಿಕ್ಯುಲರ್ ಬೇರೆ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ ನೆಗೆಟಿವ್ ಲೀಡ್ಸ್. ಒಳ್ಳೆಯದಾಗಲಿ. ನಿಮ್ಮ ಲೈಫಲ್ಲೂ ಹೊಸ ಅಧ್ಯಾಯ ಶುರುವಾಗಿದೆ. ಹೆಂಗೆ ಬಲರಾಮಂದು ಆದಿನಗಳ ಅಧ್ಯಾಯನೋ ನಿಮ್ಮ ಲೈಫಲ್ಲೂ ಹೊಸ ಅಧ್ಯಾಯ ಆಗಲಿ. ಎಸ್, ಇದಿಷ್ಟು ವಿನಯ್ ಗೌಡ ಅವರ ಮಾತುಕತೆ. ವಿನಯ್ ಗೌಡ ಅವರು ಬಲರಾಮನ ದಿನಗಳಲ್ಲಿ ಒಂದೊಂದು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ಅವರೇ ಹೇಳ್ದಂಗೆ ಕ್ಯಾರೆಕ್ಟರ್ ಡಿಸೈನೇ ಅದ್ಭುತವಾಗಿದೆ. ಹೇಗಿರುತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರು ಯಾವ ಭಾಷೆ, ಯಾವ ಸ್ಲ್ಯಾಂಗಲ್ಲಿ ಹೆಂಗೆಲ್ಲ ಮಾತಾಡ್ತಾರೆ ಅನ್ನೋದಕ್ಕೆ ನೀವು ಜೂನ್ 26ಕ್ಕೆ ಬಿಡುಗಡೆ ಆಗ್ತಿರೋ ಸಿನಿಮಾ ನೋಡಬೇಕು. ಅದು ಥಿಯೇಟ್ರ್ನಲ್ಲೇ ಬಂದು ಈ ಸಿನಿಮಾನ ನೋಡಿ. ಸರ್, ನಿಮಗೆ ಈ ಸಿನಿಮಾದ ಮೂಲಕ ನೆಕ್ಸ್ಟು ತುಂಬ ಬ್ಯುಸಿಯಾಗಿ ಒಳ್ಳೊಳ್ಳೆಯ ಅವಕಾಶಗಳು ಬರಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.